ಕಾಡಿಗೆ ವಿಶ್ವಾಮಿತ್ರರ ಜೊತೆ ಹೋದರು. ಮೂರನೆಯ ಭಾಗ. ವಿಶ್ವಾಮಿತ್ರರು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದರು. ಅಲ್ಲಿ ಕೆಲವು ರಾಕ್ಷಸರು ಇದ್ದರು. ಋಷಿಮುನಿಗಳಿಗೆ, ಒಳ್ಳೆಯ ಜನರಿಗೆ, ನಿರಪರಾಧಿಗಳಿಗೆ ಕಳ್ಳತನ ಮಾಡುವುದು ರಾಕ್ಷಸರೆನ್ನುತ್ತಾರೆ. ಇವರು ಕಾಡಿನಲ್ಲಿ ಎಲ್ಲ ಕಡೆ ರಾತ್ರಿ ಹೊತ್ತಿನಲ್ಲಿ ಓಡಾಡುತ್ತಾರೆ. ವಿಶ್ವಾಮಿತ್ರರು ದೊಡ್ಡ ಯಜ್ಞವನ್ನು ಆರಂಭಿಸಿದರು. ಯಜ್ಞವನ್ನು ಪ್ರಾರಂಭವಾದ 2-3 ದಿನಗಳಲ್ಲಿಯೇ ಮಾರೀಚ ಮತ್ತು ಸುಬಾಹು ಇಬ್ಬರು ರಾಕ್ಷಸರು ಮಾಂಸ ಮತ್ತು ಕೊಳಕು ಮಾಡತೊಡಗಿದರು. ಅಪವಿತ್ರ ಮಾಡುತ್ತಿದ್ದರು. ವಿಶ್ವಾಮಿತ್ರರು ಬಲಿಷ್ಠರು, ಧನುರ್ವಿದ್ಯೆಯಲ್ಲಿ ತುಂಬ ಪಂಡಿತರು. ಅವರು ಮನಸ್ಸು ಮಾಡಿದರೆ ತಕ್ಷಣ ಕೊಲ್ಲುತ್ತಿದ್ದರು. ದೊಡ್ಡ ಯಜ್ಞ ಮಾಡುವಾಗ ಸಿಟ್ಟು ಒಳ್ಳೆಯದಲ್ಲ. ಪವಿತ್ರವಾದ ದೊಡ್ಡ ಯಜ್ಞ ಮಾಡುವಾಗ ರಾಕ್ಷಸರನ್ನು ಕೊಂದು ಅಪವಿತ್ರ ಮಾಡಿಕೊಳ್ಳಬಾರದು. ಒಳ್ಳೆಯ ಮಾತಿನಲ್ಲಿ ಮಾರೀಚ ಮತ್ತು ಸುಬಾಹು ಬುದ್ಧಿ ಹೇಳಿದರು. ಅವರು ಕೇಳಲಿಲ್ಲ. ಶ್ರೀರಾಮ ಚಂದ್ರನಿಗೆ 20 ವರ್ಷವಾಗಿತ್ತು. ರಾಮನ ಪರಾಕ್ರಮದಿಂದಾಗಿ ಎಲ್ಲೆಲ್ಲಿಯೂ ಕೀರ್ತಿಯನ್ನು ಪಡೆದಿದ್ದ ವಿಶ್ವಾಮಿತ್ರರು ಅವನ ಖ್ಯಾತಿಯನ್ನು ಕೇಳಿದ್ದರು. ರಾಕ್ಷಸರ ಗಲಾಟೆ ಜಾಸ್ತಿಯಾಯಿತು. ಆಗ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದರು. ದಶರಥ ಮಹಾರಾಜರಿಗೆ ವಿಶ್ವಾಮಿತ್ರರು ಬಂದದ್ದನ್ನು ಕೇಳುತ್ತಲೇ ಅವರ ಬಾಗಿಲ ಬಳಿಗೆ ಹೋಗಿ ವಿಶ್ವಾಮಿತ್ರರನ್ನು ಸ್ವಾಗತಿಸಿ ಅರಮನೆಗೆ ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಪಾದಪೂಜೆ ಮಾಡಿದರು. ಕುಲಗುರುಗಳಾದ ವಸಿಷ್ಠರು ಬಂದು ವಿಶ್ವಾಮಿತ್ರರನ್ನು ನೋಡಿ ಕ್ಷೇಮ ಸಮಾಚಾರಗಳನ್ನು ಮಾತಾಡುತ್ತಾ ಕುಳಿತರು. ದಶರಥ ಮಹಾರಾಜರು, ಮುನಿವರ್ಯರೇ, ನೀವು ಬಂದು ತಮ್ಮ ಪಾದಧೂಳು ಬಿದ್ದದ್ದು ನನ್ನ ಭಾಗ್ಯ. ತಾವು ಬಂದ ಉದ್ದೇಶವೇನು ತಿಳಿಸಿದರೆ ನಾನು ಸೇವೆಗೆ ಸಿದ್ಧನಾಗುವೆ. ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುತ್ತೇನೆ. ವಿಶ್ವಾಮಿತ್ರರು ಹೇಳಿದರು. ರಾಜಶ್ರೇಷ್ಠನೇ, ಕೊಟ್ಟ ವಚನ ಪಾಲಿಸುವೆ, ನಾನು ಬಲ್ಲೆ. ಹಾಗಾದರೆ ಕೇಳುತ್ತೇನೆ. ಮಾರೀಚ ಮತ್ತು ಸುಬಾಹು ರಾಕ್ಷಸರು ನಾನು ಮಾಡುವ ದೊಡ್ಡ ಯಜ್ಞವನ್ನು ಹಾಳು ಮಾಡುತ್ತಿದ್ದಾರೆ. ಆದ್ದರಿಂದ ನಿನ್ನ ಸಹಾಯ ಕೇಳಲು ಬಂದಿದ್ದೇನೆ. ರಾಮ ಬಹಳ ಪರಾಕ್ರಮಿ ಎಂದು ಕೇಳಿದ್ದೇನೆ. ರಾಮನು ರಾಕ್ಷಸರನ್ನು ಸಂಹರಿಸುವನು. ಆ ಯಜ್ಞ ಪೂರ್ತಿಯಾಗಬಲ್ಲದು. ರಾಮನನ್ನು ಬಿಟ್ಟರೆ ಬೇರೆ ಯಾರಿಗೂ ಕೊಲ್ಲಲಾಗದು. ಆದ್ದರಿಂದ ಸಂತೋಷದಿಂದ ರಾಮನನ್ನು ನನ್ನ ಜೊತೆ ಕಳಿಸುವೆಯಾ? ಇದನ್ನು ಕೇಳುತ್ತಲೇ ದಶರಥನ ಮುಖವು ಚಿಕ್ಕದಾಯಿತು. ಎಷ್ಟು ಹರಕೆ ಹೊತ್ತು ವಯಸ್ಸು ಆದ ನಂತರ ಹೆತ್ತ ಮಕ್ಕಳನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಅವರನ್ನು ರಾಕ್ಷಸರ ಕೂಡ ಕಾದಾಡಲು ಕಳಿಸುವುದೇ ಎಂದು ಹೇಳಿದರು. ಹಾಗಾದರೆ ನನ್ನ ಸಮಸ್ತ ಸೇನೆಯನ್ನು ಕರೆದುಕೊಂಡು ಹೋಗಿರಿ. ರಾಮನು ಇನ್ನು ಚಿಕ್ಕವನು. ಈ ಮಾತನ್ನು ಕೇಳಿ ವಿಶ್ವಾಮಿತ್ರರು ಕಣ್ಣು ಕೆಂಪಾಯಿತು. ಕೋಪಗೊಂಡು ಹೇಳಿದರು. ದಶರಥ, ಮಾತು ಕೊಟ್ಟು ಪಾಲಿಸದಿರುವುದು ಕುಲಕ್ಕೆ ಕಲಂಕ. ವಚನ ಮುರಿಯುವುದು ಮಹಾಪಾಪ. ರಾಮನೊಬ್ಬನೇ ರಾಕ್ಷಸರನ್ನು ಸಂಹಾರ ಮಾಡಲಾಗುವುದು. ಆದ್ದರಿಂದ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಬೇಸರವಾದರೆ ಕಳಿಸಬೇಡ. ನಿನ್ನನ್ನು ಎಲ್ಲರೂ ಸುಳ್ಳುಗಾರನೆಂದು ಕರೆಯುತ್ತಾರೆ. ವಿಶ್ವಾಮಿತ್ರರ ನೊಂದ ಮನಸ್ಸು ನೋಡಿ ವಸಿಷ್ಠ ಮುನಿಗಳು ದಶರಥನನ್ನು ಕುರಿತು ಹೇಳಿದರು. ಮಹಾರಾಜರೇ, ಕೊಟ್ಟ ವಚನ ಮುರಿಯುವಂತಿಲ್ಲ. ರಾಮನ ಶೌರ್ಯ ಖಂಡಿತ ಇದೆ. ಅವರ ಜೊತೆ ರಾಮನನ್ನು ಕಳಿಸಿಕೊಡಿರಿ. ಅದರಲ್ಲಿ ನಿಜವಾಗಿಯೂ ರಾಮನ ಕಲ್ಯಾಣವೇ ಇದೆ. ದಶರಥ ಮಹಾರಾಜರು ರಾಮಚಂದ್ರನನ್ನು ಕರೆದನು. ಲಕ್ಷ್ಮಣನು ರಾಮನ ಜೊತೆ ಹೋಗುವುದಾಗಿ ಹಠ ಹಿಡಿದನು. ರಾಮ ಲಕ್ಷ್ಮಣರಿಬ್ಬರನ್ನು ದಶರಥ ಮಹಾರಾಜರು ಅಪ್ಪಿಕೊಂಡು ಅವನನ್ನು ಕಣ್ಣೀರು ಸುರಿಸುತ್ತಾ ವಿಶ್ವಾಮಿತ್ರರ ವಶಕ್ಕೆ ಒಪ್ಪಿಸಿದರು. ವಿಶ್ವಾಮಿತ್ರರು ರಾಜನನ್ನು ಆಶೀರ್ವದಿಸಿ ರಾಜಕುಮಾರರೊಂದಿಗೆ ತಮ್ಮ ಆಶ್ರಮಕ್ಕೆ ಹೊರಟರು. ಧನ್ಯವಾದ.